ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. 1000 ಖಾಲಿ ಪದಗಳಿಗಿಂತ ಶಾಂತಿಯನ್ನು ತರುವ ಒಂದು ಮಾತು ಉತ್ತಮ. ಯಾವಾಗಲೂ ದುಃಖವನ್ನು ಅಳುವ ವ್ಯಕ್ತಿ ಅವನ ಬಾಗಿಲಲ್ಲಿ ನಿಂತಿರುವ ಸಂತೋಷವು ಹೊರಗಿನಿಂದ ಹಿಂದಿರುಗುತ್ತದೆ. ನಿಮಗೆ ಸಿಕ್ಕಿದ್ದನ್ನು ಅತಿಯಾಗಿ ಮೌಲ್ಯಮಾಪನ ಮಾಡಬೇಡಿ ಅಥವಾ ಇತರರ ಬಗ್ಗೆ ಅಸೂಹೆ ಪಡಬೇಡಿ. ಇತರರ ಬಗ್ಗೆ ಅಸೂಹೆ ಪಡುವವರು ಎಂದಿಗೂ ಮನಸ್ಸಿನ ಶಾಂತಿಯನ್ನು ಪಡೆಯುವುದಿಲ್ಲ. ಪ್ರತಿ ಅನುಭವವು ನಮಗೆ ಏನನ್ನಾದರೂ ಕಲಿಸುತ್ತದೆ. ಪ್ರತಿ ಅನುಭವವು ಮುಖ್ಯವಾಗಿದೆ, ಏಕೆಂದರೆ ಅದು ನಮ್ಮ ತಪ್ಪುಗಳಿಂದ ನಾವು ಕಲಿಯುತ್ತೇವೆ. ಇತರರು ದುಃಖಿತರಾಗುವುದನ್ನು ನೋಡಿ ನಿಮಗೆ ಸಂತೋಷವಾಗಿದ್ದರೆ ನೀವು ನಕಾರಾತ್ಮಕ ಚಿಂತನೆಗೆ ಬಲಿಯಾಗುತ್ತೀರಿ. ಸಂತೋಷವು ನಿಮ್ಮಲ್ಲಿರುವ ಅಥವಾ ನೀವು ಏನಾಗಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಇದು ಸಂಪೂರ್ಣವಾಗಿ ನೀವು ಏನು ಯೋಚಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಬದಲಾವಣೆಗೆ ಹೆದರಬೇಡಿ. ನೀವು ಒಳ್ಳೆಯದನ್ನು ಕಳೆದುಕೊಳ್ಳಬಹುದು, ಆದರೆ ನೀವು ಉತ್ತಮವಾದುದನ್ನು ಸಹ ಕಾಣಬಹುದು. ಎಲ್ಲ ತಪ್ಪು ಕ್ರಿಯೆಗಳು ಮನಸ್ಸಿನಿಂದ ಹುಟ್ಟುತ್ತವೆ. ಮನಸ್ಸು ಬದಲಾದರೆ ಯಾವ ತಪ್ಪು ಕ್ರಮಗಳು ಉಳಿಯಬಹುದು? ಶ್ರೀಮಂತರಾಗಲು ಪ್ರತಿ ಕಣವನ್ನು ಸಂಗ್ರಹಿಸಿ, ಪುಣ್ಯವಂತರಾಗಲು ಪ್ರತಿಯೊಂದು ಕ್ಷಣವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ವಿಷಾದವು ಭೂತಕಾಲವನ್ನು ಬದಲಾಯಿಸಲಾರದು ಮತ್ತು ಚಿಂತನೆಯು ಭವಿಷ್ಯವನ್ನು ರೂಪಿಸಲಾರದು. ಆದ್ದರಿಂದ ವರ್ತಮಾನವನ್ನು ಆನಂದಿಸುವುದು ಜೀವನದ ನಿಜವಾದ ಸಂತೋಷವಾಗಿದೆ. ನೀವು ಸಂತೋಷವಾಗಿರಲು ಬಯಸಿದರೆ ಮೌನವಾಗಿರಲು ಕಲಿಯಿರಿ, ಏಕೆಂದರೆ ಸಂತೋಷವು ಶಬ್ದವನ್ನು ಇಷ್ಟಪಡುವುದಿಲ್ಲ. ಸತ್ಯದ ಬಾಗಿಲು ಎಷ್ಟು ಚಿಕ್ಕದಾಗಿದೆ ಮತ್ತು ಕಿರಿದಾಗಿದೆ ಎಂದರೆ ಅದನ್ನು ಪ್ರವೇಶಿಸುವ ಮೊದಲು ಒಬ್ಬರು ತಲೆಬಾಗಬೇಕು. ಚಂದ್ರನಂತೆ ಮೋಡಗಳ ಹಿಂದಿನಿಂದ ಹೊರಬನ್ನಿ, ಪ್ರಕಾಶಮಾನವಾಗಿ ಹೊಳೆಯಿರಿ. ವ್ಯಕ್ತಿಯ ಕೆಡುಕನ್ನು ಎತ್ತಿ ತೋರಿಸುವುದೇ ಸಾಮಾನ್ಯ ಜನರ ಗುರುತು, ಆದರೆ ಕೆಡುಕಿನಲ್ಲಿ ಒಳ್ಳೆಯದನ್ನು ಹುಡುಕುವುದೇ ವಿಶೇಷ ವ್ಯಕ್ತಿಗಳ ಗುರುತು. ವ್ಯಕ್ತಿಯ ಕ್ರಿಯೆಗಳು ಅವನ ಸ್ವಂತ ಮಾತ್ರವಲ್ಲದೆ ಅವನ ಮುಂದಿನ ಪೀಳಿಗೆಯ ಮೇಲೂ ಪರಿಣಾಮ ಬೀರುತ್ತವೆ. ಬದುಕುವುದು ಸರಳ, ಪ್ರೀತಿಸುವುದು ಸರಳ, ಸೋಲು ಗೆಲುವು ಕೂಡ ಸುಲಭ. ಹಾಗಾದರೆ ಕಷ್ಟವೇನು? ಸರಳವಾಗಿರುವುದು ತುಂಬ ಕಷ್ಟ. ಕೆಡುಕು ಅಸ್ತಿತ್ವದಲ್ಲಿರಬೇಕು, ಆಗ ಮಾತ್ರ ಒಳ್ಳೆಯತನವು ಅದರ ಮೇಲೆ ತನ್ನ ಪವಿತ್ರತೆಯನ್ನು ಸಾಬೀತುಪಡಿಸುತ್ತದೆ. ನಿಮ್ಮದಲ್ಲದವರ ಮೇಲೆ ಎಂದಿಗೂ ಹಕ್ಕುಗಳನ್ನು ಪಡೆಯಬೇಡಿ ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದವರಿಗೆ ದುಃಖವನ್ನು ವ್ಯಕ್ತಪಡಿಸಬೇಡಿ. ಆಕಾಶದಲ್ಲಿ ಪೂರ್ವ ಮತ್ತು ಪಶ್ಚಿಮಗಳ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಜನರು ತಮ್ಮ ಮನಸ್ಸಿನಲ್ಲಿ ತಾರತಮ್ಯವನ್ನು ಸೃಷ್ಟಿಸುತ್ತಾರೆ ಮತ್ತು ನಂತರ ಅದನ್ನು ನಿಜವೆಂದು ನಂಬುತ್ತಾರೆ. ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೊಳೆಯುತ್ತಾನೆ ಮತ್ತು ಅವನ ಇಚ್ಛೆಯ ಪ್ರಕಾರ ಅಲ್ಲ. ಜೀವನವು ನಾವು ಪಡೆಯುವುದಲ್ಲ, ನಾವು ಮಾಡುವುದೇ ಜೀವನ. ನಿಮಗೆ ಹತ್ತಿರವಿರುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಹಿತೈಷಿಗಳಾಗುವುದು ಅನಿವಾರ್ಯವಲ್ಲ. ಅವರಲ್ಲಿ
ಕೆಲವರು ನಿಮಗೆ ಒಳ್ಳೆಯದನ್ನು ಕಂಡು ನಂತರ ಚಿಂತಿತರಾಗುತ್ತಾರೆ. ದೊಡ್ಡ ಕೆಲಸ ಮಾಡು, ಆದರೆ ಏನು ಮಾಡಿಲ್ಲ ಎಂಬಂತೆ ವರ್ತಿಸು, ಏಕೆಂದರೆ ಇದು ಒಬ್ಬ ಮಹಾನ್ ವ್ಯಕ್ತಿಯ ಗುರುತು. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ದುಃಖ ಮತ್ತು ತೊಂದರೆಗಳು ಬರುತ್ತವೆ. ಆದರೆ ಬದಲಾಗುತ್ತಿರುವ ಸಮಯವನ್ನು ನೋಡುವ ಮತ್ತು ಸಮಯಕ್ಕೆ ತಕ್ಕಂತೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವವನು ಮಾತ್ರ ಯಶಸ್ಸನ್ನು ಸಾಧಿಸುತ್ತಾನೆ. ನಿಮ್ಮ ದಾರಿಯನ್ನು ನೀವೇ ಮಾಡಿಕೊಳ್ಳಿ, ಏಕೆಂದರೆ ನಾವು ಒಬ್ಬಂಟಿಯಾಗಿ ಹುಟ್ಟಿದ್ದೇವೆ ಮತ್ತು ಒಬ್ಬಂಟಿಯಾಗಿ ಸಾಯುತ್ತೇವೆ. ಆದ್ದರಿಂದ ನಮ್ಮನ್ನು ಹೊರತುಪಡಿಸಿ ಬೇರೆ ಯಾರೂ ನಮ್ಮ ಭವಿಷ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಬಲಿಷ್ಠವಾಗಿರಿ, ಆದರೆ ಸೊಕ್ಕಿನವರಾಗಬೇಡಿ. ದಯೆಯಿಂದಿರಿ, ಆದರೆ ದುರ್ಬಲರಾಗಿರಬೇಡಿ. ವಿಕ್ರಮ್ ಆಗಿರಿ, ಆದರೆ ಏಡಿಯಾಗಬೇಡಿ. ಹೆಮ್ಮೆಯಿಂದಿರಿ, ಆದರೆ ಸೊಕ್ಕಿನವರಲ್ಲ. 50 ಜನರನ್ನು ಪ್ರೀತಿಸುವವನಿಗೆ 50 ತೊಂದರೆಗಳಿವೆ. ಯಾರನ್ನು ಪ್ರೀತಿಸದವನಿಗೆ ಒಂದು ತೊಂದರೆಯೂ ಇರುವುದಿಲ್ಲ. ಒಬ್ಬ ವ್ಯಕ್ತಿಯು ಮೌನವಾಗಿದ್ದರೆ ಅವನು ದುರ್ಬಲ ಎಂದು ಅರ್ಥವಲ್ಲ, ಅದು ಅವನ ಹಿರಿಮೆ. ಏಕೆಂದರೆ ಸಹಿಸಿಕೊಳ್ಳುವುದು ಹೇಗೆ ಎಂದು ತಿಳಿದವನು ಅದನ್ನು ಹೇಗೆ ಹೇಳಬೇಕೆಂದು ಸಹ ತಿಳಿದಿರುತ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.